ಈ ವರ್ಷದ ದಸರಾದ ಪ್ರಮುಖ ಆಕರ್ಷಣೆಯಾಗಿರುವ ವಸ್ತು ಪ್ರದರ್ಶನದ ಉದ್ಘಾಟನೆ ಕೂಡ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಹರಿರಾಮ್ ಶಂಕರ್ ಅವರು ನೆರವೇರಿಸಿದ್ದಾರೆ. ಅದೇ ರೀತಿ ನಮ್ಮ ನಾಡೋಜ ಡಾಕ್ಟರ್ ಜಿ ಶಂಕರ್, ಅದೇ ರೀತಿ ನಮ್ಮ ದಕ್ಷಿಣ ಮಗುವೀರ ಮಹಾಜನ ಸಂಘ ಅಧ್ಯಕ್ಷರಾದ ಜಯಶ್ರೀ ಕೋಟೆ ಮುಂತಾದ ಗಣ್ಯರ ಉಪಸ್ಥಿತಿಯಲ್ಲಿ ಇವತ್ತು ವಸ್ತು ಪ್ರದರ್ಶನ ಉದ್ಘಾಟನೆಗೊಂಡಿದೆ. ಬಹಳ ಆಕರ್ಷಣೀಯವಾಗಿ ಮತ್ತು ಬಹಳ ವಿಶಿಷ್ಟವಾಗಿ ಈ ವರ್ಷದ ವಸ್ತು ಪ್ರದರ್ಶನ ಮೂಡಿ ಬಂದಿದೆ. ನಮ್ಮ ತುಳುನಾಡಿನ ದೇವಗಳ ಒಂದು ಪ್ರಾತ್ಯಕ್ಷಿಕೆ, ಅದೇ ರೀತಿ ಪಾಣರ ಒಂದು ಜನಾಂಗದ ಕಲಾಕೃತಿ ಮತ್ತು ಅವರ ಗುಡಿ ಕೈಗಾರಿಕೆಯ ಬಗ್ಗೆ, ಮತ್ತು ಕುಬ್ಜ ಸಹೋದರರು ಅಂದರೆ ಅವರು ಸ್ವಲ್ಪ ವಿಶೇಷ ವ್ಯಕ್ತಿತ್ವದವರು, ಅವರನ್ನು ಕೂಡ ಇವತ್ತು ಕರೆಸಿ ಅವರಿಂದ ವಿಶೇಷವಾದ ಕಲಾಕೃತಿಗಳನ್ನು ಕೂಡ ಪ್ರಾತ್ಯಕ್ಷಿಕೆ ನಡೀತಾ ಇದೆ. ಅದೇ ರೀತಿ ವೆಂಕಿ ಪಲಿಮರು ಇವರ ಸಾಮಾಜಿಕ ಜನಜಾಗೃತಿ ಮೂಡಿಸುವಂಥ ಕಲಾಕೃತಿಗಳು ಬಹಳ ಗಮನವನ್ನು ಸೆಳೀತಾ ಇದೆ. ಜನರು ಮುಗಿಬಿದ್ದು ಅದರ ಫೋಟೋ ತೆಗಿತಾ ಇದ್ದಾರೆ. ಖಂಡಿತವಾಗ್ಲೂ ಬಹಳ ಅದ್ಭುತವಾಗಿ ವೆಂಕಿ ಪಲಿಮರ್ ಅವರು ಜನಜಾಗೃತಿ ಅಂತ ಕಲಾಕೃತಿಯನ್ನು ಮಾಡಿದ್ದಾರೆ. ಅದೇ ರೀತಿ ಗುಡಿ ಕೈಗೆ ಸಂಬಂಧಪಟ್ಟದ್ದು ಎತ್ತಿನ ಗಾಣೆ ಇರಬಹುದು, ಪಕ್ಷಿಗಳ ಪ್ರದರ್ಶನ ಇರಬಹುದು, ಮತ್ತು ಇದು ನಮ್ಮ ಕರಾವಳಿಯ ಜನರ ವಿವಿಧ ಆಚರಣೆಗಳ ಬಗ್ಗೆ ಪ್ರಾತ್ಯಕ್ಷಿಕೆಗಳು ಮತ್ತು ಪ್ರದರ್ಶನಗಳು ಕೂಡ ಈ ಒಂದು ವಸ್ತು ಪ್ರದರ್ಶನ ಇದೆ. ಅದೇ ರೀತಿ ಜೀವಂತ ಮೀನುಗಳ ಪ್ರದರ್ಶನ, ಹೊಳೆ ಮತ್ತು ಸಮುದ್ರ ಬದಿಯ ಜೀವಂತ ಮೀನುಗಳ ಪ್ರದರ್ಶನ ಕೂಡ ಈ ಕ್ಷೇತ್ರದಲ್ಲಿ ಈ ವಸ್ತು ಪ್ರದರ್ಶನದಲ್ಲಿ ಪ್ರದರ್ಶನಗೊಳ್ತಾ ಇದೆ.
ಈ ವರ್ಷದ ದಸರಾದ ಪ್ರಮುಖ ಆಕರ್ಷಣೆಯಾಗಿರುವ ವಸ್ತು ಪ್ರದರ್ಶನದ ಉದ್ಘಾಟನೆ ಕೂಡ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಹರಿರಾಮ್ ಶಂಕರ್ ಅವರು ನೆರವೇರಿಸಿದ್ದಾರೆ. ಅದೇ ರೀತಿ ನಮ್ಮ ನಾಡೋಜ ಡಾಕ್ಟರ್ ಜಿ ಶಂಕರ್, ಅದೇ ರೀತಿ ನಮ್ಮ ದಕ್ಷಿಣ ಮಗುವೀರ ಮಹಾಜನ ಸಂಘ ಅಧ್ಯಕ್ಷರಾದ ಜಯಶ್ರೀ ಕೋಟೆ ಮುಂತಾದ ಗಣ್ಯರ ಉಪಸ್ಥಿತಿಯಲ್ಲಿ ಇವತ್ತು ವಸ್ತು ಪ್ರದರ್ಶನ ಉದ್ಘಾಟನೆಗೊಂಡಿದೆ. ಬಹಳ ಆಕರ್ಷಣೀಯವಾಗಿ ಮತ್ತು ಬಹಳ ವಿಶಿಷ್ಟವಾಗಿ ಈ ವರ್ಷದ ವಸ್ತು ಪ್ರದರ್ಶನ ಮೂಡಿ ಬಂದಿದೆ. ನಮ್ಮ ತುಳುನಾಡಿನ ದೇವಗಳ ಒಂದು ಪ್ರಾತ್ಯಕ್ಷಿಕೆ, ಅದೇ ರೀತಿ ಪಾಣರ ಒಂದು ಜನಾಂಗದ ಕಲಾಕೃತಿ ಮತ್ತು ಅವರ ಗುಡಿ ಕೈಗಾರಿಕೆಯ ಬಗ್ಗೆ, ಮತ್ತು ಕುಬ್ಜ ಸಹೋದರರು ಅಂದರೆ ಅವರು ಸ್ವಲ್ಪ ವಿಶೇಷ ವ್ಯಕ್ತಿತ್ವದವರು, ಅವರನ್ನು ಕೂಡ ಇವತ್ತು ಕರೆಸಿ ಅವರಿಂದಾಗಿದ್ದ ವಿಶೇಷವಾದ ಕಲಾಕೃತಿಗಳನ್ನು ಕೂಡ ಪ್ರಾತ್ಯಕ್ಷಿಕೆ ನಡೀತಾ ಇದೆ. ಅದೇ ರೀತಿ ವೆಂಕಿ ಪಲಿಮರು ಇವರ ಸಾಮಾಜಿಕ ಜನಜಾಗೃತಿ ಮೂಡಿಸುವಂಥ ಕಲಾಕೃತಿಗಳು ಬಹಳ ಗಮನವನ್ನು ಸೆಳೀತಾ ಇದೆ. ಜನರು ಮುಗಿಬಿದ್ದು ಅದರ ಫೋಟೋ ತೆಗಿತಾ ಇದ್ದಾರೆ. ಖಂಡಿತವಾಗ್ಲೂ ಬಹಳ ಅದ್ಭುತವಾಗಿ ವೆಂಕಿ ಪಲಿಮರ್ ಅವರು ಜನಜಾಗೃತಿ ಅಂತ ಕಲಾಕೃತಿಯನ್ನು ಮಾಡಿದ್ದಾರೆ. ಅದೇ ರೀತಿ ಗುಡಿ ಕೈಗೆ ಸಂಬಂಧಪಟ್ಟದ್ದು ಎತ್ತಿನ ಗಾಣೆ ಇರಬಹುದು, ಪಕ್ಷಿಗಳ ಪ್ರದರ್ಶನ ಇರಬಹುದು, ಮತ್ತು ಇದು ನಮ್ಮ ಕರಾವಳಿಯ ಜನರ ವಿವಿಧ ಆಚರಣೆಗಳ ಬಗ್ಗೆ ಪ್ರಾತ್ಯಕ್ಷಿಕೆಗಳು ಮತ್ತು ಪ್ರದರ್ಶನಗಳು ಕೂಡ ಈ ಒಂದು ವಸ್ತು ಪ್ರದರ್ಶನ ಇದೆ. ಅದೇ ರೀತಿ ಜೀವಂತ ಮೀನುಗಳ ಪ್ರದರ್ಶನ, ಹೊಳೆ ಮತ್ತು ಸಮುದ್ರ ಬದಿಯ ಜೀವಂತ ಮೀನುಗಳ ಪ್ರದರ್ಶನ ಕೂಡ ಈ ಕ್ಷೇತ್ರದಲ್ಲಿ ಈ ವಸ್ತು ಪ್ರದರ್ಶನದಲ್ಲಿ ಪ್ರದರ್ಶನಗೊಳ್ತಾ ಇದೆ.